ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಫಾಲೂದಾ ಹೇಗೆ ಮಾಡೋದು ನೋಡೋಣ ಬನ್ನಿ. ಇವಾಗ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಗ್ಲಾಸ್ ಹಾಲನ್ನ ಹಾಕಿ ಇವಾಗ ಹಾಲನ್ನ ಕೈ ಆಡಿಸ್ತಾ ಸ್ವಲ್ಪ ಬಿಸಿ ಮಾಡ್ಕೋಬೇಕು. 3ರಿಂದ 4 ಟೀ ಸ್ಪೂನ್ ಶುಗರ್ನ ಇವಾಗ ನಾನು ಇಲ್ಲಿ ಆ್ಯಡ್ ಮಾಡುತ್ತೀನಿ. ನಿಮಗೆ ಶುಗರ್ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು. ನನಗೆ ಇಷ್ಟ ಆಗಂಗಿಲ್ಲ, ನಾನು ಇಷ್ಟೇ ಹಾಕೋತೀನಿ. ನೆಕ್ಸ್ಟ್ ಇದನ್ನು ಬಾಯ್ಲ್ ಮಾಡೋಕ್ಕೆ ಬಿಡಬೇಕು. ಇವಾಗ ಇದು ಈ ಕಡೆ ಬಾಯ್ಲ್ ಆಗ್ತಾ ಇರಲಿ, ಆ ಕಡೆ ನಾವು ಇನ್ನೊಂದು ಬೌಲ್ಗೆ ಕಸ್ಟರ್ಡ್ ಪೌಡರ್ನ ಒಂದು ಅರ್ಧ ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಡೈರೆಕ್ಟ್ ಹಾಲಿಗೆ ಕಸ್ಟರ್ಡ್ ಪೌಡರ್ ಹಾಕಿದರೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಒಂದು ಬೌಲಲ್ಲಿ ಮಿಲ್ಕ್ ತೊಗೊಂಡು ಅದರೊಳಗೆ ಕಸ್ಟರ್ಡ್ ಪೌಡ್ರನ್ನ ಕಲಿಸ್ಕೊತಾ ಇದ್ದೀನಿ. ಗಂಟಿಲ್ಲದೆ ಇರೋ ಥರ ನೀಟಾಗಿ ನಾವು ಕಲಿಸ್ಕೋಬೇಕು. ಅದೆಲ್ಲ ಕ್ಲೀನಾಗಿ ಎಲ್ಲ ಗಂಟು ಒಡಿಬೇಕು ಅದರೊಳಗೆ. ನೆಕ್ಸ್ಟ್ ಇವಾಗ ನಾವು ಬಾಯ್ಲ್ ಆಗ್ತಾ ಇರೋ ಹಾಲಿಗೆ ಕಲಿಸಿಟ್ಟಿದ್ವಲ್ಲ ಕಸ್ಟರ್ಡ್ ಪೌಡರ್ ಮಿಲ್ಕ್ ಜೊತೆ ಆ ಪೇಸ್ಟ್ನ ಇದಕ್ಕೆ ಹಾಕಿ ನಾವು ಕೈ ಬಿಡದೇ ಇರೋ ಥರ ಕಂಟಿನ್ಯೂ ಆಗಿ ಕೈ ಆಡಿಸ್ತಾ ಇದನ್ನು ನಾವು ಸರಿಯಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಹೊತ್ತು ಬಾಯ್ಲ್ ಆದ ನಂತರ ಇದು ತಿಕ್ಕಾಗಿ ಬರುತ್ತೆ. ತಿಕ್ನೆಸ್ ನಿಮ್ಗೆ ಗೊತ್ತಾಗುತ್ತೆ ಆವಾಗ. ಆಗಲೇ ಹಾಲು ತಿಳಿ ಇತ್ತು, ಇವಾಗ ಅದರ ತಿಕ್ನೆಸ್ ಜಾಸ್ತಿ ಆಯಿತು ನೋಡಿ. 5 ಮಿನಿಟ್ಸ್ ಕುದ್ದ ನಂತರ ಇದು ಎಷ್ಟು ತಿಕ್ಕಾಗಿದೆ ಅಂತ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೋತೀನಿ. ಗ್ಯಾಸ್ ಆಫ್ ಆದ ನಂತರ ಇದನ್ನು 1 ಅವರ್ ಬಿಟ್ಟು ಆದಮೇಲೆ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ನ ಮತ್ತು ಫ್ರೂಟ್ಸ್ ಆ್ಯಡ್ ಮಾಡ್ಕೋತೀನಿ. ನನ್ನ ಹತ್ರ ಜಾಸ್ತಿ ಫ್ರೂಟ್ಸ್ ಇರಲಿಲ್ಲ ಇವತ್ತು, ಸೊ ನಾನು ಫ್ರೂಟ್ಸ್ನ ಎಷ್ಟಿದೆ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಫ್ರೂಟ್ಸ್ ಆ್ಯಡ್ ಮಾಡಿಂದ ಇದನ್ನು ಚಲೋತ್ನಿಂಗೆ ಸ್ವಲ್ಪ ಕೈ ಆಡಿಸಿದ ನಂತರ ಇದನ್ನು ಫ್ರಿಜ್ಜಲ್ಲಿ 2ರಿಂದ 3 ತಾಸು ಕೋಲ್ಡ್ ಆಗೋಕ್ಕೆ ಬಿಟ್ಬಿಡಿ. ಆಮೇಲೆ ಸರ್ವ್ ಮಾಡಿ. ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ. ಎಷ್ಟು ಈಸಿಯಾಗಿ ಮತ್ತು ಬೇಗನೆ ರೆಡಿ ಆಯಿತು ನೋಡಿದ್ರಲ್ಲ. ಇವಾಗ ಸರ್ವ್ ಮಾಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಅನ್ನದಾತ ಸುಖಿನೋ ಭವಂತು.